ಏರೋ ಇಂಡಿಯಾದ ಕೊನೆಯ ದಿನ 15ನೇ ಆವೃತ್ತಿಯ ಕೊನೆಯ ದಿನ 2025ರ ಏರೋ ಇಂಡಿಯಾದ ಕೊನೆಯ ದಿನ. ನಿನ್ನೆ ಇವತ್ತು 2 ದಿನ ಮಾತ್ರ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ಅದರ ಎಫೆಕ್ಟು ಬೆಂಗಳೂರಿನ ಸಂಚಾರ ದಟ್ಟಣೆಯ ಮೇಲೆ ಯಾವ ರೀತಿ ಇದೆ ಅಂತ ನಿಮ್ಮ ರಿಪಬ್ಲಿಕ್ ನ್ಯೂಸ್ ತೋರಿಸ್ತಾ ಇದೆ. ನಾನಿರುವಂಥ ಸ್ಥಳ ಬಾಗ್ಲೂರು ಕ್ರಾಸು. ಇಲ್ಲಿಂದ ಏರ್ಫೋರ್ಸ್ನ ಮುಖ್ಯ ದ್ವಾರಕ್ಕೆ ಕನಿಷ್ಠ ಅಂದರೂ 2 ಕಿಲೋಮೀಟ್ರ್ ಬಾಕಿ ಇರುವಂಥದ್ದು. ಆ 2 ಕಿಲೋಮೀಟರ್ ಹಿಂದಿನಿಂದಲೇ ಟ್ರಾಫಿಕ್ಕು ಜಾಮ್ ಆಗಿರುವಂಥದ್ದು. ಒಂದು ಕಡೆ ಫ್ಲೈಓವರ್ ಮೇಲೂ ಜಾಮು, ಮತ್ತೊಂದು ಕಡೆ ಫ್ಲೈಓವರ್ ಕೆಳಗೂ ಜಾಮು. ಈ ರೋಡನ್ನು ಅವಾಯ್ಡ್ ಮಾಡಿ ಆ ರೋಡಿಗೆ ಹೋಗಂಗಿಲ್ಲ, ಆ ರೋಡನ್ನು ಅವಾಯ್ಡ್ ಮಾಡಿ ಈ ರೋಡಿಗೆ ಬರೋಂಗಿಲ್ಲ. ಹೆಂಗೆ ಹೋದರೂ ಜಾಮ್ 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 ಅನ್ನೋದು ಸಾರ್ವಜನಿಕರ, ಇಲ್ಲಿ ಓಡಾಡ್ತಿರುವಂಥ ಪ್ರಯಾಣಿಕರ ಬೇಸರ ಆಗಿರುವಂಥದ್ದು. ನಮ್ಮ ಟೀಮ್ ಮತ್ತೊಂದು ಟೀಮ್ ಈಗ ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತಿದೆ. ಗಾಡಿ ಒಳಗಡೆಯಿಂದಲೇ ಟ್ರಾಫಿಕ್ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೇವೆ. ಆದರೆ ಈ ಒಂದು ಒಳ್ಳೆಯ ವಿಚಾರ ಏನಂದರೆ ಏರೋ ಇಂಡಿಯಾ ಆಗ್ತಿದೆ, ಆ ಕಾರಣದಿಂದ ಜಾಮ್ ಆಗಿದೆ. ಆದರೆ ಒಂದಿಷ್ಟು ಇನ್ವೆಸ್ಟ್ಮೆಂಟು ನಮ್ಮ ರಾಜ್ಯಕ್ಕೆ ಬರ್ಬೋದು, ಇದೆಲ್ಲವನ್ನು ಕೂಡ ನಾವು ಒಪ್ಕೊಳ್ತೇವೆ. ಆದರೆ ಪ್ರಾಕ್ಟಿಕಲಿ ಇದೇ ರೀತಿ ಜಾಮು ಮುಂದುವರೆದ್ರೆ ಬೆಂಗಳೂರಿಗೆ ಪರ್ಯಾಯ ಮಾರ್ಗ ಏನಾದರೂ ಮಾಡಬೇಕಾಗುತ್ತಾ? ಇಷ್ಟು ಲಕ್ಷ ಜನ ಬರ್ತಾರೆ ಅಂತ ಗೊತ್ತಾದಾಗ ಏರೋ ಇಂಡಿಯಾದ ರೂಟ್ ಬದಲಾಯಿಸಬೇಕಾಗುತ್ತಾ? ಅದರ ಜೊತೆಗೆ ಈ ಸೆಕ್ಯೂರಿಟಿ ಚೆಕ್ಕನ್ನು ಡಿಫೆನ್ಸ್ನವರು ಬಾಗ್ಲಲ್ಲಿ ಏನು ಮಾಡ್ತಾರೆ, ಆ ಒಂದು ಪ್ರೋಸೆಸ್ಸನ್ನು ಸ್ವಲ್ಪ ಈಸಪ್ ಮಾಡಿದರೆ ಈ ಒಂದು ಟ್ರಾಫಿಕ್ ಸಮಸ್ಯೆ ಇರ್ತಿರ್ಲಿಲ್ವಾ ಅನ್ನೋದು ಲಕ್ಷಾಂತರ ಜನರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಸೊ ಬೇಸಿಕಲಿ ಈ ಜಾಮ್ ಕ್ಲಿಯರ್ ಆಗೋದಕ್ಕೆ ಕನಿಷ್ಠ ಪಕ್ಷ ಅಂದರೂ ಇವತ್ತಿನ ಸಂಜೆವರೆಗೂ ಕಾಯಬೇಕಾಗುತ್ತೆ. ಇದು ಕೇವಲ ಸಿನಿಮಾದಲ್ಲಿ ಹೇಳ್ತಾರಲ್ಲ ಝಲಕ್ ಮಾತ್ರ. ಒರಿಜಿನಲ್ ಸಿನಿಮಾ ಇನ್ನೇನಿದ್ರು 8 ಗಂಟೆಯ 8:30 ನಂತರ ಆರಂಭ ಆಗುತ್ತೆ. ಸಂಜೆವರೆಗೂ ಇದೇ ರೀತಿಯಾದ ಜಾಮ್ ಇರುತ್ತೆ. ಈ ಸದ್ಯದ ಮಟ್ಟಿಗೆ ಕೇವಲ 2 ಕಿಲೋಮೀಟರ್ ಇರ್ಬೋದು. ಆದರೆ ಹೋಗ್ತಾ 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 ನಾವು ಸಿಟಿ ಕಡೆ ಹೋಗೋವರೆಗೂ ಕಾವೇರಿ ಥಿಯೇಟರ್ ಜಂಕ್ಷನಿಂದ ಹಿಡಿದು ಅಪ್ ಟು ಏರ್ಪೋರ್ಟ್ ರೋಡು ಪೂರ್ತಿ ಆಗೋವರೆಗೂ ಕೂಡ ಜಾಮ್ ಖಂಡಿತವಾಗಿಯೂ ಇರುತ್ತೆ. ಬಿ ಪ್ರಿಪೇರ್ಡ್ ಅನ್ನೋದು ನಿಮ್ಮ ರಿಪಬ್ಲಿಕ್ ಕನ್ನಡದ ಒಂದು ಪ್ರಮುಖ ಸಂದೇಶ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏರೋ ಇಂಡಿಯಾದ ಕೊನೆಯ ದಿನ 15ನೇ ಆವೃತ್ತಿಯ ಕೊನೆಯ ದಿನ 2025ರ ಏರೋ ಇಂಡಿಯಾದ ಕೊನೆಯ ದಿನ. ನಿನ್ನೆ ಇವತ್ತು 2 ದಿನ ಮಾತ್ರ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ಅದರ ಎಫೆಕ್ಟು ಬೆಂಗಳೂರಿನ ಸಂಚಾರ ದಟ್ಟಣೆಯ ಮೇಲೆ ಯಾವ ರೀತಿ ಇದೆ ಅಂತ ನಿಮ್ಮ ರಿಪಬ್ಲಿಕ್ ನ್ಯೂಸ್ ತೋರಿಸ್ತಾ ಇದೆ. ನಾನಿರುವಂಥ ಸ್ಥಳ ಬಾಗ್ಲೂರು ಕ್ರಾಸು. ಇಲ್ಲಿಂದ ಏರ್ಫೋರ್ಸ್ನ ಮುಖ್ಯ ದ್ವಾರಕ್ಕೆ ಕನಿಷ್ಠ ಅಂದರೂ 2 ಕಿಲೋಮೀಟ್ರ್ ಬಾಕಿ ಇರುವಂಥದ್ದು. ಆ 2 ಕಿಲೋಮೀಟರ್ ಹಿಂದಿನಿಂದಲೇ ಟ್ರಾಫಿಕ್ಕು ಜಾಮ್ ಆಗಿರುವಂಥದ್ದು. ಒಂದು ಕಡೆ ಫ್ಲೈಓವರ್ ಮೇಲೂ ಜಾಮು, ಮತ್ತೊಂದು ಕಡೆ ಫ್ಲೈಓವರ್ ಕೆಳಗೂ ಜಾಮು. ಈ ರೋಡನ್ನು ಅವಾಯ್ಡ್ ಮಾಡಿ ಆ ರೋಡಿಗೆ ಹೋಗಂಗಿಲ್ಲ, ಆ ರೋಡನ್ನು ಅವಾಯ್ಡ್ ಮಾಡಿ ಈ ರೋಡಿಗೆ ಬರೋಂಗಿಲ್ಲ. ಹೆಂಗೆ ಹೋದರೂ ಜಾಮ್ 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 ಅನ್ನೋದು ಸಾರ್ವಜನಿಕರ, ಇಲ್ಲಿ ಓಡಾಡ್ತಿರುವಂಥ ಪ್ರಯಾಣಿಕರ ಬೇಸರ ಆಗಿರುವಂಥದ್ದು. ನಮ್ಮ ಟೀಮ್ ಮತ್ತೊಂದು ಟೀಮ್ ಈಗ ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತಿದೆ. ಗಾಡಿ ಒಳಗಡೆಯಿಂದಲೇ ಟ್ರಾಫಿಕ್ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೇವೆ. ಆದರೆ ಈ ಒಂದು ಒಳ್ಳೆಯ ವಿಚಾರ ಏನಂದರೆ ಏರೋ ಇಂಡಿಯಾ ಆಗ್ತಿದೆ, ಆ ಕಾರಣದಿಂದ ಜಾಮ್ ಆಗಿದೆ. ಆದರೆ ಒಂದಿಷ್ಟು ಇನ್ವೆಸ್ಟ್ಮೆಂಟು ನಮ್ಮ ರಾಜ್ಯಕ್ಕೆ ಬರ್ಬೋದು, ಇದೆಲ್ಲವನ್ನು ಕೂಡ ನಾವು ಒಪ್ಕೊಳ್ತೇವೆ. ಆದರೆ ಪ್ರಾಕ್ಟಿಕಲಿ ಇದೇ ರೀತಿ ಜಾಮು ಮುಂದುವರೆದ್ರೆ ಬೆಂಗಳೂರಿಗೆ ಪರ್ಯಾಯ ಮಾರ್ಗ ಏನಾದರೂ ಮಾಡಬೇಕಾಗುತ್ತಾ? ಇಷ್ಟು ಲಕ್ಷ ಜನ ಬರ್ತಾರೆ ಅಂತ ಗೊತ್ತಾದಾಗ ಏರೋ ಇಂಡಿಯಾದ ರೂಟ್ ಬದಲಾಯಿಸಬೇಕಾಗುತ್ತಾ? ಅದರ ಜೊತೆಗೆ ಈ ಸೆಕ್ಯೂರಿಟಿ ಚೆಕ್ಕನ್ನು ಡಿಫೆನ್ಸ್ನವರು ಬಾಗ್ಲಲ್ಲಿ ಏನು ಮಾಡ್ತಾರೆ, ಆ ಒಂದು ಪ್ರೋಸೆಸ್ಸನ್ನು ಸ್ವಲ್ಪ ಈಸಪ್ ಮಾಡಿದರೆ ಈ ಒಂದು ಟ್ರಾಫಿಕ್ ಸಮಸ್ಯೆ ಇರ್ತಿರ್ಲಿಲ್ವಾ ಅನ್ನೋದು ಲಕ್ಷಾಂತರ ಜನರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಸೊ ಬೇಸಿಕಲಿ ಈ ಜಾಮ್ ಕ್ಲಿಯರ್ ಆಗೋದಕ್ಕೆ ಕನಿಷ್ಠ ಪಕ್ಷ ಅಂದರೂ ಇವತ್ತಿನ ಸಂಜೆವರೆಗೂ ಕಾಯಬೇಕಾಗುತ್ತೆ. ಇದು ಕೇವಲ ಸಿನಿಮಾದಲ್ಲಿ ಹೇಳ್ತಾರಲ್ಲ ಝಲಕ್ ಮಾತ್ರ. ಒರಿಜಿನಲ್ ಸಿನಿಮಾ ಇನ್ನೇನಿದ್ರು 8 ಗಂಟೆಯ 8:30 ನಂತರ ಆರಂಭ ಆಗುತ್ತೆ. ಸಂಜೆವರೆಗೂ ಇದೇ ರೀತಿಯಾದ ಜಾಮ್ ಇರುತ್ತೆ. ಈ ಸದ್ಯದ ಮಟ್ಟಿಗೆ ಕೇವಲ 2 ಕಿಲೋಮೀಟರ್ ಇರ್ಬೋದು. ಆದರೆ ಹೋಗ್ತಾ 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 ನಾವು ಸಿಟಿ ಕಡೆ ಹೋಗೋವರೆಗೂ ಕಾವೇರಿ ಥಿಯೇಟರ್ ಜಂಕ್ಷನಿಂದ ಹಿಡಿದು ಅಪ್ ಟು ಏರ್ಪೋರ್ಟ್ ರೋಡು ಪೂರ್ತಿ ಆಗೋವರೆಗೂ ಕೂಡ ಜಾಮ್ ಖಂಡಿತವಾಗಿಯೂ ಇರುತ್ತೆ. ಬಿ ಪ್ರಿಪೇರ್ಡ್ ಅನ್ನೋದು ನಿಮ್ಮ ರಿಪಬ್ಲಿಕ್ ಕನ್ನಡದ ಒಂದು ಪ್ರಮುಖ ಸಂದೇಶ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏರೋ ಇಂಡಿಯಾದ ಕೊನೆಯ ದಿನ 15ನೇ ಆವೃತ್ತಿಯ ಕೊನೆಯ ದಿನ 2025ರ ಏರೋ ಇಂಡಿಯಾದ ಕೊನೆಯ ದಿನ.
ನಿನ್ನೆ ಇವತ್ತು 2 ದಿನ ಮಾತ್ರ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ಅದರ ಎಫೆಕ್ಟು ಬೆಂಗಳೂರಿನ ಸಂಚಾರ ದಟ್ಟಣೆಯ ಮೇಲೆ ಯಾವ ರೀತಿ ಇದೆ ಅಂತ ನಿಮ್ಮ ರಿಪಬ್ಲಿಕ್ ನ್ಯೂಸ್ ತೋರಿಸ್ತಾ ಇದೆ. ನಾನಿರುವಂಥ ಸ್ಥಳ ಬಾಗ್ಲೂರು ಕ್ರಾಸು. ಇಲ್ಲಿಂದ ಏರ್ಫೋರ್ಸ್ನ ಮುಖ್ಯ ದ್ವಾರಕ್ಕೆ ಕನಿಷ್ಠ ಅಂದರೂ 2 ಕಿಲೋಮೀಟ್ರ್ ಬಾಕಿ ಇರುವಂಥದ್ದು. ಆ 2 ಕಿಲೋಮೀಟರ್ ಹಿಂದಿನಿಂದಲೇ ಟ್ರಾಫಿಕ್ಕು ಜಾಮ್ ಆಗಿರುವಂಥದ್ದು. ಒಂದು ಕಡೆ ಫ್ಲೈಓವರ್ ಮೇಲೂ ಜಾಮು, ಮತ್ತೊಂದು ಕಡೆ ಫ್ಲೈಓವರ್ ಕೆಳಗೂ ಜಾಮು. ಈ ರೋಡನ್ನು ಅವಾಯ್ಡ್ ಮಾಡಿ ಆ ರೋಡಿಗೆ ಹೋಗಂಗಿಲ್ಲ, ಆ ರೋಡನ್ನು ಅವಾಯ್ಡ್ ಮಾಡಿ ಈ ರೋಡಿಗೆ ಬರೋಂಗಿಲ್ಲ. ಹೆಂಗೆ ಹೋದರೂ ಜಾಮ್ 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 ಅನ್ನೋದು ಸಾರ್ವಜನಿಕರ, ಇಲ್ಲಿ ಓಡಾಡ್ತಿರೋಂಥ ಪ್ರಯಾಣಿಕರ ಬೇಸರ ಆಗಿರುವಂಥದ್ದು. ನಮ್ಮ ಟೀಮ್ ಮತ್ತೊಂದು ಟೀಮ್ ಈಗ ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತಿದೆ. ಗಾಡಿ ಒಳಗಡೆಯಿಂದಲೇ ಟ್ರಾಫಿಕ್ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೇವೆ. ಆದರೆ ಈ ಒಂದು ಒಳ್ಳೆಯ ವಿಚಾರ ಏನಂದರೆ ಏರೋ ಇಂಡಿಯಾ ಆಗ್ತಿದೆ, ಆ ಕಾರಣದಿಂದ ಜಾಮ್ ಆಗಿದೆ. ಆದರೆ ಒಂದಿಷ್ಟು ಇನ್ವೆಸ್ಟ್ಮೆಂಟು ನಮ್ಮ ರಾಜ್ಯಕ್ಕೆ ಬರ್ಬೋದು, ಇದೆಲ್ಲವನ್ನು ಕೂಡ ನಾವು ಒಪ್ಕೊಳ್ತೇವೆ. ಆದರೆ ಪ್ರಾಕ್ಟಿಕಲಿ ಇದೇ ರೀತಿ ಜಾಮು ಮುಂದುವರೆದ್ರೆ ಬೆಂಗಳೂರಿಗೆ ಪರ್ಯಾಯ ಮಾರ್ಗ ಏನಾದರೂ ಮಾಡಬೇಕಾಗುತ್ತಾ? ಇಷ್ಟು ಲಕ್ಷ ಜನ ಬರ್ತಾರೆ ಅಂತ ಗೊತ್ತಾದಾಗ ಏರೋ ಇಂಡಿಯಾದ ರೂಟ್ ಬದಲಾಯಿಸಬೇಕಾಗುತ್ತಾ? ಅದರ ಜೊತೆಗೆ ಈ ಸೆಕ್ಯೂರಿಟಿ ಚೆಕ್ಕನ್ನು ಡಿಫೆನ್ಸ್ನವರು ಬಾಗ್ಲಲ್ಲಿ ಏನು ಮಾಡ್ತಾರೆ, ಆ ಒಂದು ಪ್ರೋಸೆಸ್ಸನ್ನು ಸ್ವಲ್ಪ ಈಸಪ್ ಮಾಡಿದರೆ ಈ ಒಂದು ಟ್ರಾಫಿಕ್ ಸಮಸ್ಯೆ ಇರ್ತಿರ್ಲಿಲ್ವಾ ಅನ್ನೋದು ಲಕ್ಷಾಂತರ ಜನರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಸೊ ಬೇಸಿಕಲಿ ಈ ಜಾಮ್ ಕ್ಲಿಯರ್ ಆಗೋದಕ್ಕೆ ಕನಿಷ್ಠ ಪಕ್ಷ ಅಂದರೂ ಇವತ್ತಿನ ಸಂಜೆವರೆಗೂ ಕಾಯಬೇಕಾಗುತ್ತೆ. ಇದು ಕೇವಲ ಸಿನಿಮಾದಲ್ಲಿ ಹೇಳ್ತಾರಲ್ಲ ಝಲಕ್ ಮಾತ್ರ. ಒರಿಜಿನಲ್ ಸಿನಿಮಾ ಇನ್ನೇನಿದ್ರು 8:30 ನಂತರ ಆರಂಭ ಆಗುತ್ತೆ. ಸಂಜೆವರೆಗೂ ಇದೇ ರೀತಿಯಾದ ಜಾಮ್ ಇರುತ್ತೆ. ಈ ಸದ್ಯದ ಮಟ್ಟಿಗೆ ಕೇವಲ 2 ಕಿಲೋಮೀಟರ್ ಇರ್ಬೋದು. ಆದರೆ ಹೋಗ್ತಾ 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 ನಾವು ಸಿಟಿ ಕಡೆ ಹೋಗೋವರೆಗೂ ಕಾವೇರಿ ಥಿಯೇಟರ್ ಜಂಕ್ಷನಿಂದ ಹಿಡಿದು ಅಪ್ ಟು ಏರ್ಪೋರ್ಟ್ ರೋಡು ಪೂರ್ತಿ ಆಗೋವರೆಗೂ ಕೂಡ ಜಾಮ್ ಖಂಡಿತವಾಗಿಯೂ ಇರುತ್ತೆ. ಬಿ ಪ್ರಿಪೇರ್ಡ್ ಅನ್ನೋದು ನಿಮ್ಮ ರಿಪಬ್ಲಿಕ್ ಕನ್ನಡದ ಒಂದು ಪ್ರಮುಖ ಸಂದೇಶ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏರೋ ಇಂಡಿಯಾದ ಕೊನೆಯ ದಿನ, 15ನೇ ಆವೃತ್ತಿಯ ಕೊನೆಯ ದಿನ, 2025ರ ಏರೋ ಇಂಡಿಯಾದ ಕೊನೆಯ ದಿನ. ನಿನ್ನೆ ಇವತ್ತು 2 ದಿನ ಮಾತ್ರ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ಅದರ ಎಫೆಕ್ಟು ಬೆಂಗಳೂರಿನ ಸಂಚಾರ ದಟ್ಟಣೆಯ ಮೇಲೆ ಯಾವ ರೀತಿ ಇದೆ ಅಂತ ನಿಮ್ಮ ರಿಪಬ್ಲಿಕ್ ನ್ಯೂಸ್ ತೋರಿಸ್ತಾ ಇದೆ. ನಾನಿರುವಂಥ ಸ್ಥಳ ಬಾಗ್ಲೂರು ಕ್ರಾಸು. ಇಲ್ಲಿಂದ ಏರ್ಫೋರ್ಸ್ನ ಮುಖ್ಯ ದ್ವಾರಕ್ಕೆ ಕನಿಷ್ಠ ಅಂದರೂ 2 ಕಿಲೋಮೀಟ್ರ್ ಬಾಕಿ ಇರುವಂಥದ್ದು. ಆ 2 ಕಿಲೋಮೀಟರ್ ಹಿಂದಿನಿಂದಲೇ ಟ್ರಾಫಿಕ್ಕು ಜಾಮ್ ಆಗಿರುವಂಥದ್ದು. ಒಂದು ಕಡೆ ಫ್ಲೈಓವರ್ ಮೇಲೂ ಜಾಮು, ಮತ್ತೊಂದು ಕಡೆ ಫ್ಲೈಓವರ್ ಕೆಳಗೂ ಜಾಮು. ಈ ರೋಡನ್ನು ಅವಾಯ್ಡ್ ಮಾಡಿ ಆ ರೋಡಿಗೆ ಹೋಗಂಗಿಲ್ಲ, ಆ ರೋಡನ್ನು ಅವಾಯ್ಡ್ ಮಾಡಿ ಈ ರೋಡಿಗೆ ಬರೋಂಗಿಲ್ಲ. ಹೆಂಗೆ ಹೋದರೂ ಜಾಮ್ 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 ಅನ್ನೋದು ಸಾರ್ವಜನಿಕರ, ಇಲ್ಲಿ ಓಡಾಡ್ತಿರೋಂಥ ಪ್ರಯಾಣಿಕರ ಬೇಸರ ಆಗಿರುವಂಥದ್ದು. ನಮ್ಮ ಟೀಮ್ ಮತ್ತೊಂದು ಟೀಮ್ ಈಗ ಮುಂದೆ ಹೋಗುವಂಥ ಪ್ರಯತ್ನ ಮಾಡ್ತಿದೆ. ಗಾಡಿ ಒಳಗಡೆಯಿಂದಲೇ ಟ್ರಾಫಿಕ್ ಯಾವ ರೀತಿ ಇದೆ ಅಂತ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೇವೆ. ಆದರೆ ಈ ಒಂದು ಒಳ್ಳೆಯ ವಿಚಾರ ಏನಂದರೆ ಏರೋ ಇಂಡಿಯಾ ಆಗ್ತಿದೆ, ಆ ಕಾರಣದಿಂದ ಜಾಮ್ ಆಗಿದೆ. ಆದರೆ ಒಂದಿಷ್ಟು ಇನ್ವೆಸ್ಟ್ಮೆಂಟು ನಮ್ಮ ರಾಜ್ಯಕ್ಕೆ ಬರ್ಬೋದು, ಇದೆಲ್ಲವನ್ನು ಕೂಡ ನಾವು ಒಪ್ಕೊಳ್ತೇವೆ. ಆದರೆ ಪ್ರಾಕ್ಟಿಕಲಿ ಇದೇ ರೀತಿ ಜಾಮು ಮುಂದುವರೆದ್ರೆ ಬೆಂಗಳೂರಿಗೆ ಪರ್ಯಾಯ ಮಾರ್ಗ ಏನಾದರೂ ಮಾಡಬೇಕಾಗುತ್ತಾ? ಇಷ್ಟು ಲಕ್ಷ ಜನ ಬರ್ತಾರೆ ಅಂತ ಗೊತ್ತಾದಾಗ ಏರೋ ಇಂಡಿಯಾದ ರೂಟ್ ಬದಲಾಯಿಸಬೇಕಾಗುತ್ತಾ? ಅದರ ಜೊತೆಗೆ ಈ ಸೆಕ್ಯೂರಿಟಿ ಚೆಕ್ಕನ್ನು ಡಿಫೆನ್ಸ್ನವರು ಬಾಗ್ಲಲ್ಲಿ ಏನು ಮಾಡ್ತಾರೆ, ಆ ಒಂದು ಪ್ರೋಸೆಸ್ಸನ್ನು ಸ್ವಲ್ಪ ಈಸಪ್ ಮಾಡಿದರೆ ಈ ಒಂದು ಟ್ರಾಫಿಕ್ ಸಮಸ್ಯೆ ಇರ್ತಿರ್ಲಿಲ್ವಾ ಅನ್ನೋದು ಲಕ್ಷಾಂತರ ಜನರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಸೊ ಬೇಸಿಕಲಿ ಈ ಜಾಮ್ ಕ್ಲಿಯರ್ ಆಗೋದಕ್ಕೆ ಕನಿಷ್ಠ ಪಕ್ಷ ಅಂದರೂ ಇವತ್ತಿನ ಸಂಜೆವರೆಗೂ ಕಾಯಬೇಕಾಗುತ್ತೆ. ಇದು ಕೇವಲ ಸಿನಿಮಾದಲ್ಲಿ ಹೇಳ್ತಾರಲ್ಲ ಝಲಕ್ ಮಾತ್ರ. ಒರಿಜಿನಲ್ ಸಿನಿಮಾ ಇನ್ನೇನಿದ್ರು 8:30 ನಂತರ ಆರಂಭ ಆಗುತ್ತೆ. ಸಂಜೆವರೆಗೂ ಇದೇ ರೀತಿಯಾದ ಜಾಮ್ ಇರುತ್ತೆ. ಈ ಸದ್ಯದ ಮಟ್ಟಿಗೆ ಕೇವಲ 2 ಕಿಲೋಮೀಟರ್ ಇರ್ಬೋದು. ಆದರೆ ಹೋಗ್ತಾ 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 ನಾವು ಸಿಟಿ ಕಡೆ ಹೋಗೋವರೆಗೂ ಕಾವೇರಿ ಥಿಯೇಟರ್ ಜಂಕ್ಷನಿಂದ ಹಿಡಿದು ಅಪ್ ಟು ಏರ್ಪೋರ್ಟ್ ರೋಡು ಪೂರ್ತಿ ಆಗೋವರೆಗೂ ಕೂಡ ಜಾಮ್ ಖಂಡಿತವಾಗಿಯೂ ಇರುತ್ತೆ. ಬಿ ಪ್ರಿಪೇರ್ಡ್ ಅನ್ನೋದು ನಿಮ್ಮ ರಿಪಬ್ಲಿಕ್ ಕನ್ನಡದ ಒಂದು ಪ್ರಮುಖ ಸಂದೇಶ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.